ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ಕಲ್ಪತರು ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಕೆಲವೊಬ್ಬರು ಕಮೆಂಟ್ ಮಾಡಿದರೆ, ಬ್ರೋ ನೀವು ಬಾಡಿಗೆ ಎಷ್ಟು ಏನು ಅಂತ ಹೇಳ್ತೀರಾ, ಆದರೆ ಖರ್ಚು ಡೀಸಲ್ದು ಎಲ್ಲ ತೆಗೆದು ಎಷ್ಟು ಮಿಕ್ಕುತ್ತೆ ಏನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳೋದೇ ಇಲ್ಲ ಅಂತಿದ್ರಿ. ಅದಕ್ಕೋಸ್ಕರ ಫ್ರೀ ಆಗಿದ್ನಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ಈ ಟ್ರಿಪ್ಪಿನ ಲೆಕ್ಕ ಇದು. ಆ್ಯಕ್ಚುಲಿ ನಾನು ಇವೆಲ್ಲ ಬರ್ಕೊಂಡು ಕೂತ್ಕೊಳಲ್ಲ, ಯಾಕಂದರೆ ಟೈಮ್ ಸಾಲಲ್ಲ ಗುರು ನನಗೆ. ಈಗ ನಾನೇ ಡ್ರೈವರನ್ನು ಓನರ್ ಆಗಿರೋದ್ರಿಂದ ಅಷ್ಟೊಂದೇನು ತಲೆನೋವಿಲ್ಲ. ಎಲ್ಲ ಲೆಕ್ಕ ಪಕ್ಕ ನಾನು ಖಾತಾ ಬುಕ್ಕಲ್ಲೇ ಬರ್ದಿಕ್ಕೊತೀನಿ. ಹಾಗಾಗಿ ನೀವು ವಿಡಿಯೋ ಮಾಡಿ ಅಂದಿದ್ದಕ್ಕೆ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಬೆಂಗಳೂರು ಟು ಶಿಲಾಂಗು. ಇದರಲ್ಲಿ ಮೇನ್ ಬಾಡಿಗೆ ಅಂದರೆ ಬೆಂಗಳೂರು ಟು ಶಿಲಾಂಗ್ದು ವಾಷಿಂಗ್ ಮಿಷಿನ್ ಹಾಕಿದ್ನಲ್ಲ, ಅದ್ರದ್ದು 1,30,30,000 ಬಾಡಿಗೆ ಆಗಿದೆ. ಆಮೇಲೆ ಎಕ್ಸ್ಟ್ರಾ ನಾನು ಪಾಟ್ಮಾಲ್ಗಳು ಹಾಕಿದ್ದೆ. ಒಡಿಶಾದ ಒಂದಕ್ಕೆ 10,000 ರೂಪಾಯಿ, ಆಮೇಲೆ ಛತ್ತೀಸ್ಗಢಕ್ಕೆ 20,000 ಒಂದು ಪಾಟ್ಮಾಲ್ ಹಾಕಿದ್ದೆ. ಟೋಟಲ್ ಬಂದು ಬಾಡಿಗೆ ಬಂದು 1,60,000 ಆಗಿದೆ. ಇದರಲ್ಲಿ ನಾನು ಟೋಟಲ್ ಕಿಲೋಮೀಟ್ರ್ ಬಂದುಬಿಟ್ಟು 3,500 ಕಿಲೋಮೀಟ್ರ್ ಗಾಡಿ ಓಡಿದೆ. 3,500 ಕಿಲೋಮೀಟ್ರ್ ಓಡೋ ಗಾಡಿ ಡೀಸೆಲ್ ಎಷ್ಟು ಕುಡ್ದಿದೆ ಅಂದರೆ 55,000 ರೂಪಾಯಿ ಡೀಸೆಲ್ ಕುಡ್ದಿದೆ. ಆಮೇಲೆ ಟೋಲ್ ಬಂದುಬಿಟ್ಟು 10,000 ರೂಪಾಯಿ ಟೋಲು. ಆಮೇಲೆ ರೋಡ್ ಖರ್ಚು, ಆರ್ ಟಿ ಓದವರು ಅಲ್ಲಿ ಇಲ್ಲಿ ಕೈ ಹಾಕ್ತಾರಲ್ಲ, ಅವ್ರಿಗೊಂದು 5,000 ರೂಪಾಯಿ ಖರ್ಚಾಗಿದೆ. ಟೋಟಲ್ಲು ಎಲ್ಲ ಬಂದು 70,000 ರೂಪಾಯಿ ಖರ್ಚಾಗಿದೆ. 1,60,000ದಲ್ಲಿ 70,000 ಖರ್ಚಾಗಿದೆ. ಇನ್ನು ಮಿಕ್ಕಿದ್ದೆಷ್ಟು 90,000 ರೂಪಾಯಿ ಮಿಕ್ಕಿದೆ, ಸರಿನಾ? ಈಗ ಇವೆರಡಿದೆ ನೋಡಿ, ಇವೆರಡರಲ್ಲಿ ನಾನೇ ಓನರ್ ಕಮ್ ಡ್ರೈವರ್ ಆಗಿರೋದ್ರಿಂದ ಕೆಲವೊಂದು ಟೈಮ್ ಇದು ನಾನೆಲ್ಲ ಲೆಕ್ಕ ಹಾಕಲ್ಲ ಗುರು. ಇದು ಅಡುಗೆ ಸಾಮಾನು ನಾನೇ ಅಡುಗೆ ಮಾಡ್ಕೊತಿರೋದ್ರಿಂದ ಅಷ್ಟೊಂದೇನು ಖರ್ಚಾಗ್ತಿಲ್ಲ. ಇಲ್ಲಾಂದರೆ ಒಂದು 5,000-6,000 ರೂಪಾಯಿ ಊಟಕ್ಕೆ ಹೋಗುತ್ತೆ. ಈಗ ಅಡುಗೆ ಸಾಮಾನು ಅದು ತೊಗೊಂಡಿದ್ದೆ, ಒಂದು 2,500 ರೂಪಾಯಿ ಆಗಿದೆ, ಅದೇ ಹಾಕಿದ್ದೀನಿ. ಮತ್ತು ಡ್ರೈವರ್ ಪೇಮೆಂಟು ಬಿಡಿ, ಅದು ನೆಕ್ಸ್ಟ್ ತೆಗಿಯೋಣ. ಈಗ ಟೋಟಲಿ ನನಗೆ ಈ ರೌಂಡು ಡ್ರೈವರ್ ಪೇಮೆಂಟ್ ಎಲ್ಲ ಬಿಟ್ಟು ನನಗೆ ಮಿಕ್ಕಿರೋದು 90,000 ರೂಪಾಯಿ ದುಡ್ಡು ಮಿಕ್ಕಿದೆ. 90,000 ರೂಪಾಯಲ್ಲಿ ಇದೊಂದು 10-12,000 ಅಂತ ಅಂದ್ಕೊಂಡ್ರು, 10,000 ರೂಪಾಯಿ ತೆಗೆದ್ರೂ ನಂದಲ್ಲ ಅಂತ 80,000 ರೂಪಾಯಿ ಈ ಟ್ರಿಪ್ಪಲ್ಲಿ ಮಿಕ್ಕಿದೆ. ಇದೇ ಥರ ಪ್ರತಿಯೊಂದು ಟ್ರಿಪ್ಪಿಂದೂ ನಿಮಗೆ ಡೀಟೇಲ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಆದಷ್ಟು ವೀಡಿಯೋ ಮಾಡ್ತೀನಿ. ಅದಾದಮೇಲೆ ನೋಡ್ತಾ ಇರ್ಬೋದು, 2 ದಿನ ಆಯಿತು ಗುರು ನಾನು ಇಲ್ಲಿ ಬಂದು. ಗೋವಾಟಿಗೆ ಖಾಲಿ ಬಂದಿದ್ದೀನಿ. 2 ದಿನ ಆಯಿತು, ಬಾಡಿಗೆ ಇನ್ನೂ ಯಾವುದೂ ಬಂದಿಲ್ಲ. ಗಾಡಿ ಮೇಲೆ ಗಾಡಿ ಬರ್ತಾಯಿದ್ದಾವೆ ಬಿಟ್ಟರೆ ಒಂದು ಗಾಡಿನೂ ಇಲ್ಲಿಂದ ಹೋಗಿಲ್ಲ. ಒಂದು 2-3 ಗಾಡಿ ಲೋಡು ಇಲ್ಲೇ ಮಾಡಿಕೊಂಡ್ರು. ಅದು ಇಲ್ಲೇ ಕ್ರೈನ್ ಇದೆ, ಆ ಕಡೆ ಒಳಗಡೆ ಇದೆ. ಬೆಳಗ್ಗಿಂದ ಸಿಕ್ಕಾಬಟ್ಟೆ ಮಳೆ ಗುರು. ಆಮೇಲೆ ಒಳಗಡೆ ವೀಡಿಯೋ ಮಾಡೋಣ ಅಂದರೆ ಕ್ಲಿಯರಿಟಿನೇ ಇಲ್ಲ. ಹಂಗಾಗಿ ಹೊರಗಡೆ ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡು ನಿಮಗೆ ಇಲ್ಲಿ ಬಂದು ಲೆಕ್ಕ ಬರ್ಕೊಂಡು ತೋರಿಸಿದ್ದೀನಿ.